1 ಇಂಚು ಭೂಮಿಯನ್ನು ಕೂಡ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಬಿಡದಿಯ ಹಲವು ಭಾಗದ ರೈತರು ಪ್ರತಿಭಟನೆ ನಡೆಸ್ತಾ ಇರೋದನ್ನ ತಾವು ನೋಡಿದ್ದೀವಿ. ಕೊಡೋರು ಎಷ್ಟು ಜನ, ಕೊಡದೇ ಇರೋರು ಎಷ್ಟು ಜನ ಅನ್ನೋದನ್ನ ತಿಳ್ಕೊಳ್ಳೋಣ. ಸಂಪಾದನೆ ಮಾಡಿರೋ ಭೂಮಿ ಕಿತ್ಕೊಂಡು ಅವನೇನು ಉದ್ಧಾರ ಆಯ್ತು. ಅವನೇ ಮಣ್ಸೋದು ಗೊತ್ತಾರೆ, ವಿಧಾನಸೌಧಕ್ಕೆ ಮುಗ್ಗೋದು ಗೊತ್ತಾರೆ, ಕಮರ್ಷಿಯಲ್ ಕೊಡ್ತವ್ರೆ, 50% ರೆಸಿಡೆನ್ಸಿ ಕೊಡ್ತವ್ರೆ. ವ್ಯವಸಾಯ ಮಾಡಿ ಸಾಯ್ಬೇಕು ಅಂತ ಅನ್ನೋದು ಏನಿಲ್ಲ. ಕೊಡಕ್ಕೆ ಇಷ್ಟ ಇರೋರು ಕೊಡ್ರಿ, ಕೊಡದೇ ಇರೋರು ರೈತರಲ್ಲ, ಕೊಡದೇ ಇರೋರು ಕಳ್ಳರು. ಮಾರೋರೆಲ್ಲ ಮಾರೋದು. ಇವಾಗ ಅವರೆಲ್ಲ ಮನೆಗಳು ತಗೊಂಡು ಹಚ್ಕೊಟ್ಟಾಗ ಆರಾಮಾಗಿ ಅವ್ರೆ ಬಿಡದಿಗಳಲ್ಲಿ ಆ ಕಡೆ ನಾವೇನ್ ಮಾಡೋದು ಜಮೀನು ಇಟ್ಕೊಂಡು. ಮಕ್ಳಿಗೊಂದು ಒಳ್ಳೆ ಎಜುಕೇಶನ್ ಇಲ್ಲ ಅಂತ ಅಂದ್ಮೇಲೆ ನಾವೇನಕ್ಕೆ ಇರಬೇಕು? ಕಟ್ಟಿರ್ತಾರಲ್ಲ ಲೇಔಟ್ ಮನೆಗಳು, ಆ ಲೇಔಟ್ ಮನೆಗಳಲ್ಲಿ ಪಾತ್ರೆ ತೊಳಿಬೇಕು. ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಬರಬಾರ್ದು ಅಂತ ಈಗಲಿಂದಾನೇ ನಾವು ಅವ್ರಿಗೆ ಉದ್ಯೋಗನ ಸೃಷ್ಟಿ ಮಾಡಿದ್ವಿ. ನಾವು ತಾವು 2ನೇ ಬೆಂಗಳೂರು ಮಾಡ್ತೀನಿ, ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿರುವಂತಹ ಆ ಒಂದು ಯೋಜನೆಗೆ ಕಬಳಿಸಬೇಕು ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಇರುವಂತಹ ಭೂಮಿ ಇದು. ಬಿಡದಿ ಕದನ ಗ್ಯಾರಂಟಿ ಗ್ರೌಂಡ್ ರಿಯಾಲಿಟಿ ವೀಕ್ಷಿಸಿ ನಾಳೆ ರಾತ್ರಿ 8 ಗಂಟೆಗೆ.